ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ICICI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸ್ ಇವತ್ತು ಮಧ್ಯಾಹ್ನ ಅನೌನ್ಸ್ ಆಯಿತು. ನೆಟ್ ಪ್ರಾಫಿಟ್ ಜುಲೈ ಟು ಸೆಪ್ಟೆಂಬರ್ 2023 11,351 ಕೋಟಿ, ಜುಲೈ ಟು ಸೆಪ್ಟೆಂಬರ್ 2024 13,906 ಕೋಟಿ, 23% ಜಾಸ್ತಿ ಆಯಿತು. ನೆಟ್ NPA ಪರ್ಸೆಂಟೇಜು 0.43%ಇಂದ 0.42% ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ ಹಾಗೂ ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, DLF ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವಿನ್ಯೂ 1,348 ಕ್ರೋರ್ಸು ಜುಲೈ ಟು ಸೆಪ್ಟೆಂಬರ್ 2023, ಜುಲೈ ಟು ಸೆಪ್ಟೆಂಬರ್ 2024 1,975 ಕ್ರೋರ್ಸ್ ಆಗಿದೆ, 47% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 622 ಕೋಟಿಯಿಂದ 1,381 ಕೋಟಿ ಆಗಿದೆ, 122% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ, ಶೇರ್ಸು ಸೋಮವಾರ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, HPCL ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಅನೌನ್ಸ್ ಆಗಿತ್ತು, ಮಾರ್ಕೆಟ್ ಕ್ಲೋಸ್ ಆಗೋ ಸ್ವಲ್ಪ ಮುಂಚೆ. ರೆವಿನ್ಯೂ ಜುಲೈ ಟು ಸೆಪ್ಟೆಂಬರ್ 2023 95,752 ಕ್ರೋರ್ಸು, ಜುಲೈ ಟು ಸೆಪ್ಟೆಂಬರ್ 2024 99,977 ಕ್ರೋರ್ಸು, 4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 5,827 ಕ್ರೋರ್ಸಿಂದ 143 ಕ್ರೋರ್ಸಿಗೆ ಬಿದ್ದಿದೆ, 98% ಡೌನು. ವೀಕ್ ರಿಸಲ್ಟ್ಸು ಕಂಪ್ನಿ ಹೇಳಿದ್ದಾರೆ ಅವರ ಆಯಿಲ್ ರಿಫೈನಿಂಗ್ ಮಾರ್ಜಿನ್ ತುಂಬ ಕಮ್ಮಿ ಆಗಿದೆ ಅಂತ, ಪ್ರಾಫಿಟ್ಟು ಕಮ್ಮಿ ಆಗಿದೆ ಅಂತ. ಶೇರ್ಸು ನಿನ್ನೆನೇ 8% ಬಿತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಇಸ್ರೇಲ್ ಇರಾನ್ ದೇಶದ ಒಳಗೇನೆ ಮಿಸೈಲ್ ಲಾಂಚ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ತುಂಬ ಸ್ಟ್ರಾಟಜಿಕ್ ಲೊಕೇಶನ್ಸಲ್ಲಿ ಇವತ್ತು ಮಿಸೈಲ್ಸ್ ಹಾಕಿದ್ದಾರೆ ಹಾಗೂ ಇರಾನ್ ಅವರು ಅನೌನ್ಸ್ ಮಾಡಿದ್ದಾರೆ ಅವರು ಡಿಫೆಂಡ್ ಮಾಡಲಿಕ್ಕೆ ಏನೇನು ಮಾಡಬೇಕು ಅವರು ಸ್ಟೆಪ್ಸ್ ತಗೊಳ್ತಾರೆ ಮುಂದಿನ ಕೆಲವು ದಿವಸಗಳಲ್ಲಿ ಅಂತ. ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು $2 ಬಿಲಿಯನ್ ಅಪ್ರಾಕ್ಸಿಮೇಟ್ಲಿ ಕಮ್ಮಿ ಆಗಿದೆ. ಇದು ಆ್ಯಸ್ ಆನ್ ಅಕ್ಟೋಬರ್ 18th ಪರ್ಟಿಕ್ಯುಲರ್ ವೀಕು ಹಾಗೂ ಈಗ ಸದ್ಯಕ್ಕೆ $688.267 ಬಿಲಿಯನ್ ಇದೆ ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.